ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ತಾವರಗೇರ ಪಟ್ಟಣದ ಐತಿಹಾಸಿಕ ಸ್ಥಳವಾದಂತಹ ರಾಯನ ಕೆರೆ ಹತ್ತಿರ ಇದ್ದೇವೆ. ಬನ್ನಿ ಈ ಕೆರೆಯ ಇತಿಹಾಸವನ್ನ ಇವತ್ತು ತಿಳ್ಕೊಳ್ಳೋಣ. ಸ್ನೇಹಿತರೆ, ಇದು ಕುಷ್ಟಗಿ ತಾಲೂಕಿನ ತಾವರಗೇರ ಪಟ್ಟಣದ ರಾಯನ ಕೆರೆ. ಈ ಕೆರೆಯನ್ನ ವಿಜಯನಗರ ಸಾಮ್ರಾಜ್ಯದ ಸಂಗಮ ವಂಶದ ದೊರೆಯನಾದಂತಹ 2ನೇ ಪ್ರೌಢದೇವರಾಯನು ನಿರ್ಮಿಸಿದ್ದ ಎನ್ನುವಂತ ಪ್ರತೀತಿ ಇದೆ. ಈ ಕೆರೆಯಲ್ಲಿ ತಾವರೆ ಹೂಗಳನ್ನು ಬೆಳೆಯುತ್ತಿದ್ದರಂತೆ. ಈ ಹೂಗಳನ್ನು ಹಂಪಿಯ ಶ್ರೀ ಪಂಪಾ ವಿರೂಪಾಕ್ಷೇಶ್ವರನ ಪೂಜಾ ಕೈಂಕರ್ಯಕ್ಕೆ ಸಲ್ಲಿಸುತ್ತಿದ್ದರು ಎನ್ನುವಂತಹ ನಂಬಿಕೆ ಇದೆ. ಆದ ಕಾರಣದಿಂದಲೇ ಈ ಊರಿಗೆ ತಾವರಕೆರೆ ಎಂದು ಹೆಸರಿತ್ತು ಅನ್ನುವಂಥದ್ದು ಹೇಳಲಾಗುತ್ತದೆ. ನಂತರದ ದಿನಮಾನಗಳಲ್ಲಿ ಅದು ರೂಢಿ ಭಾಷೆಯಲ್ಲಿ ತಾವರಗೇರ ಎಂದಾಯಿತು ಅನ್ನುವಂಥದ್ದು ಕೂಡ ಹೇಳಲಾಗುತ್ತದೆ. ಅಂದರೆ ಈ ಊರಿಗೆ ತಾವರಗೇರ ಎನ್ನುವಂಥ ಹೆಸರು ಬಂದಿದ್ದು ತಾವರೆಕೆರೆಯಿಂದ. ಇದು ತಾವರಗೇರ ಪಟ್ಟಣದ ಶ್ರೀ ಜಗದ್ಗುರು ಮೌನೇಶ್ವರ ದೇವಾಲಯ. ಬನ್ನಿ ನೋಡೋಣ. ಸ್ನೇಹಿತರೆ, ಇದು ಶ್ರೀ ಮೌನೇಶ್ವರ ದೇವಾಲಯದ ಎದುರುಗಡೆ ಇರುವಂತಹ ಸುರಂಗ ಮಾರ್ಗ. ಈ ಸುರಂಗ ಮಾರ್ಗ ನೇರವಾಗಿ ಹಂಪಿಗೆ ತಲುಪುತ್ತಿತ್ತು ಎನ್ನುವಂತಹ ಒಂದು ನಂಬಿಕೆ ಇಲ್ಲಿನ ಜನರದಿದೆ. ತಾವರಗೇರ ಪಟ್ಟಣದ ರಾಯನ ಕೆರೆಯಲ್ಲಿ ಅರಳುವಂತಹ ತಾವರೆ ಹೂಗಳು ಈ ಸುರಂಗ ಮಾರ್ಗದ ಮೂಲಕ ನೇರವಾಗಿ ವಿಜಯನಗರ ಸಾಮ್ರಾಜ್ಯದ ಹಂಪಿಯ ಶ್ರೀ ಪಂಪಾ ವಿರೂಪಾಕ್ಷೇಶ್ವರನ ಸನ್ನಿಧಿಗೆ ಆತನ ಪೂಜೆಗೆ ಸಲ್ಲುತ್ತಿತ್ತು ಅಂತ ಇಲ್ಲಿನ ಜನರ ಒಂದು ನಂಬಿಕೆ ಇದೆ. ಬಂಧುಗಳೇ, ನೋಡಿದ್ರಲ್ಲ, ರಾಯನ ಕೆರೆ, ಮೌನೇಶ್ವರ ದೇವಾಲಯ, ಪುರಾತನವಾದಂತಹ ಓಂನಾಥ ದೇವಾಲಯ, ಶಾಮೀದಲಿ ದರ್ಗಾ, ಹೀಗೆ ವಿಶೇಷ ತಾಣಗಳನ್ನು ಎಲೆಮರೆಯ ಕಾಯಿಯಂತಿರುವ ಇತಿಹಾಸ ಹೊಂದಿರುವ ನಮ್ಮ ತಾವರಗೇರ ಪಟ್ಟಣದಲ್ಲಿ ನಾವು ಕಾಣಬಹುದು. ಹಾಗೆ ಇನ್ನೊಂದು ಮಾಹಿತಿ ಏನು ಅಂದರೆ, ನಿಜಾಮರ ಆಳ್ವಿಕೆಯ ಕಾಲದಲ್ಲಿ ರಜಕಾರರ ದಬ್ಬಾಳಿಕೆಗೆ ಒಳಪಟ್ಟ ಪಟ್ಟಣವಿದು ಎಂದು ಹೇಳಲಾಗುತ್ತದೆ. ಹೀಗೆ ಇನ್ನೂ ಹೆಚ್ಚಿನ ತಾಣಗಳ ಇತಿಹಾಸವನ್ನು ತಿಳಿಯಲು ನಿರ್ಮಲಾ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.